ಯೂಟ್ಯೂಬ್ ಅಲ್ಲಿ ಸರ್ದು ವಿಡಿಯೋಸ್ ಎಲ್ಲ ನೋಡಿ ನಾನು ಅಫರ್ಮೇಶನ್ ಎಲ್ಲ ಮಾಡಿದ್ದೆ. ಆ ಟೈಮಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಕಷ್ಟದಲ್ಲಿದ್ದೆ. ಅಂದ್ರೆ ಊಟ ಬಟ್ಟೆಯಿಂದ ಮನೆಯಿಂದ ಆಚೆ ಬಂದಿದ್ದೆ ನಾನು. ಅಫರ್ಮೇಶನ್ ಹೇಳ್ತಾ ಹೇಳ್ತಾ ನಾನು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ಕೊಂಡು ತುಂಬಾ ಸಾಲ ಇತ್ತು. ಆಮೇಲೆ ಅಫರ್ಮೇಶನ್ ಮಾಡ್ತಾ ಮಾಡ್ತಾ ಒಂದು 6 ಮಂತ್ ಅಲ್ಲಿ ನಂದು ಎಲ್ಲಾ ಸಾಲ ತೀರಿ ನಂದು ಲಕ್ಷ ಲಕ್ಷ ದುಡ್ಡು ಕೂಡ ಬಂತು. ನಂದು ಜಮೀನ್ ಸೇಲ್ ಆಗಿ ಎಲ್ಲಾ ಸಾಲ ತೀರಿಸಿ ನಾನು ಆರಾಮ್ ಲೈಫ್ ಲೀಡ್ ಮಾಡ್ತಾ ಇರುವಾಗ ಮತ್ತೆ ಒಮ್ಮೆ ಬಂದಿದ್ದೆ ಇಲ್ಲಿ. ನಾನು ಬಂದು ಎಲ್ಲ ನೋಡೋದ್ಮೇಲೆ ತುಂಬಾ ಖುಷಿ ಆಯ್ತು. ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ನಾನು ವೈಯಕ್ತಿಕವಾಗಿ ಯಾವುದೇ ಸಾಲ ಈಗ ಮಾಡಿಲ್ಲ. ಅಂದ್ರೆ ವೈಯಕ್ತಿಕವಾಗಿ ಹ್ಯಾಪಿ ಆಗಿದ್ದೀನಿ. ಬಟ್ ಮಗ ಸಾಲ ಮಾಡ್ಬಿಟ್ಟು ಮತ್ತೆ ಒಂದು 15 ಲಕ್ಷ ಸಾಲ ಆಗಿದೆ ಇವಾಗ. ಅದಕ್ಕೆ ಮತ್ತೆ ಏನು ಕರ್ಮ ದೋಷ ಏನೋ ಇರ್ಬೋದು. ಮತ್ತೆ ಬರ್ಬೇಕಂತ ಇದೆ. ಮೊನ್ನೆ ಜನವರಿಗೆ 10,000 ಇದು 100 ಕೋಟಿ ವರ್ಕ್ಶಾಪಿಗೆ ಬರ್ಬೇಕಂತ ತುಂಬಾ ಪ್ರಯತ್ನ ಪಟ್ಟೆ. ಬಟ್ ಆಗ್ಲಿಲ್ಲ. ಬಟ್ ಈ ಮಂತ್ ಅನ್ಎಕ್ಸ್ಪೆಕ್ಟೆಡ್ ನನ್ಗೆ ಬರ್ಲಿಕ್ಕೆ ಅವಕಾಶ ಆಯ್ತು. ಹಾಗಾಗಿ ಬಂದಿದ್ದೀನಿ. ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಅವ್ರದ್ದು ಗುರುಗಳ ಆಶೀರ್ವಾದ ಸಿಕ್ಕಿದೆ. ಮತ್ತೆ ಇನ್ನೊಂದೇನಂದ್ರೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ತುಂಬಾ ಖುಷಿ ಇದೆ. ನಾನು ಪ್ರತಿ ದಿವಸ ಅನಂತ ವಿಶ್ವಾಚಾರ್ಯ ಸ್ವಾಮಿಗಳದ್ದು ಪ್ರತಿಯೊಂದು ವಿಡಿಯೋಸ್ ನೋಡ್ತಾ ಇರ್ತೀನಿ. ಅಫರ್ಮೇಶನ್ ಮಾಡ್ತಾ ಇದ್ದೀನಿ. ನಂದು ಈಗ ಡ್ರೀಮ್ ಇದೆ ಸರ್ ಬರೆಸ್ದಂಗೆ. ಈಗ ಇನ್ನ 6 ತಿಂಗಳಲ್ಲೇ ನನ್ನೆಲ್ಲ 15 ಲಕ್ಷ ಸಾಲನು ತೀರಿಸಿ ಮತ್ತೆ ನಾನು ಬರ್ಬೇಕು ಅಂತ ಇದ್ದೀನಿ. ಬರ್ತಾ ಇರ್ತೀನಿ.